ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೀದರ್ ಬ್ರಿಮ್ಸ್ ಕನ್ನಡ ಸಂಘ, ಬೀದರ್ ಪ್ರತಿಷ್ಠಾನ 2023 ವೈದ್ಯಕೀಯ ವಿದ್ಯಾರ್ಥಿಗಳ ತಂಡದ ಸಹಯೋಗದಲ್ಲಿ ಕನ್ನಡ ಕಲಾಪ್ರಭ 2025 ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಪಶು ವೈದ್ಯಕೀಯ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಕಾಮಧೇನು ಕನ್ನಡ ಸಂಘದ ಸಂಯೋಜಕರಾದ ಡಾಕ್ಟರ್ ಚನ್ನಪ್ಪ ಗೌಡ ಬಿರಾದರ್ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇಂದು ಆರೋಗ್ಯ ಕ್ಷೇತ್ರ ಪ್ರಮುಖ ಕಾಲಘಟ್ಟದಲ್ಲಿದೆ. ಹಲವಾರು ಅನಿರೀಕ್ಷಿತ ಸವಾಲುಗಳು ಆರೋಗ್ಯ ಕ್ಷೇತ್ರದಲ್ಲಿರುವ ವೈದ್ಯಾಧಿಕಾರಿಯಾಗಿ ಎಲ್ಲರ ಮುಂದೆಯೂ ಇವೆ. ಬಡತನ, ಅತ್ಯಂತ ವೇಗವಾಗಿ ಹಾಳಾಗುತ್ತಿರುವ ವಾತಾವರಣ, ಜಾತಿ, ಜ್ಞಾನ ಮತ್ತು ಶ್ರೀಮಂತಿಕೆಯ ತಾರತಮ್ಯ ತಾಂಡವಾಡುತ್ತಿರುವ ಸಮಾಜ, ಅಷ್ಟೇ ಅಲ್ಲದೆ ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಆಗಿರುವ ಕ್ರಾಂತಿಕಾರಿಕ ಬದಲಾವಣೆಗಳು ಭವಿಷ್ಯದ ವೈದ್ಯರು ಎದುರಿಸಬೇಕಾಗುತ್ತದೆ. ವೈದ್ಯರಿಂದ ಸಮಾಜ ಕೇವಲ ಸೇವೆ ಅಷ್ಟೇ ಅಲ್ಲದೆ ಸಂಪೂರ್ಣ ಬದ್ಧತೆಯನ್ನು ನಿರೀಕ್ಷಿಸುತ್ತಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ವೈದ್ಯ ಸಂಪ್ರದಾಯ, ಜನಪದ ವೈದ್ಯಕೀಯ ಹಿನ್ನೆಲೆ ಹಾಗೂ ಮನುಕುಲ ಬೆಳೆದು ಬಂದ ದಾರಿಯನ್ನ ತಿಳಿದುಕೊಳ್ಳಬೇಕು. ಇಂದು ಎಲ್ಲ ವೃತ್ತಿ ಶಿಕ್ಷಣಗಳು ಆಂಗ್ಲ ಭಾಷೆಯಲ್ಲಿ ಬೋಧಿಸುತ್ತಿದ್ದರೂ ವಿದ್ಯಾರ್ಥಿಗಳು ಅದನ್ನು ಮಾತೃಭಾಷೆಯಲ್ಲಿ ಅರ್ಥೈಸಿಕೊಂಡಾಗ ಮಾತ್ರ ಮಾಹಿತಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಇನ್ನು ಅನುಭವ ಮಂಟಪ ಟ್ರಸ್ಟ್ ಬಸವ ಕಲ್ಯಾಣದ ಅಧ್ಯಕ್ಷರಾದ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಬ್ರಿಮ್ಸ್ ಕಾಲೇಜಿನ ಪ್ರಭಾರಿ ನಿರ್ದೇಶಕರಾದ ಡಾಕ್ಟರ್ ಸುನಿಲ್ ತಪ್ಸೆ ಅಧ್ಯಕ್ಷತೆಯನ್ನು ವಹಿಸಿದರು. ಡಾಕ್ಟರ್ ಪಲ್ಲವಿ ಕೇಸರಿ, ಡಾಕ್ಟರ್ ವೈಶಾಲಿ, ಡಾಕ್ಟರ್ ಶಮಸುದ್ದೀನ್, ಡಾಕ್ಟರ್ ವರ್ಷಾ ಕಾಂಬ್ಳೆ, ಡಾಕ್ಟರ್ ಉಜ್ಜೇರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಜಿಲ್ಲೆಯ ಹೆಸರಾಂತ ಸಂಗೀತಗಾರರಾದ ಗುರುದೇವ್ ಮತ್ತು ಪ್ರಿಯಾಂಕಾ ಗುರುದೇವ್ ನಾಡಗೀತೆಯ ಜೊತೆಗೆ ಅದ್ಭುತವಾದ ಕನ್ನಡ ಮತ್ತು ಜಾನಪದ ಗೀತೆಗಳನ್ನು ಹಾಡಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ರಂಜಿಸಿದರು. ಬ್ರಿಮ್ಸ್ ಕನ್ನಡ ಸಂಘದ ಸಂಯೋಜಕರಾದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೈದ್ಯಕೀಯ ವಿದ್ಯಾರ್ಥಿ ನಿತಾಶಾ ಮತ್ತು ಸಿಂಧು ನಿರೂಪಿಸಿದರೆ ನಿತೀಶ್ ಕುಮಾರ್ ಗಂಗಾಧರ್ ಮಠ್ ವಂದಿಸಿದರು. ನಂತರ 2023ನೇ ಸಾಲಿನ ವೈದ್ಯಕೀಯ ವಿದ್ಯಾರ್ಥಿಗಳು ಅದ್ಭುತವಾಗಿ ಜಾನಪದ ನೃತ್ಯ ಪ್ರದರ್ಶನ ಮಾಡಿ ಎಲ್ಲರ ಗಮನವನ್ನು ಸೆಳೆದರು. ಕನ್ನಡದ ನಿಜವಾದ ಅರ್ಥಕ್ಕೆ ಅರ್ಥಗರ್ಭಿತವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯರಾಗಿರುವಂತಹ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರಿಗೆ ಪಾದಾರಗಳಲ್ಲಿ ನಮಸ್ಕರಿಸ್ತಾ, ಇವತ್ತು ಕನ್ನಡ ಈ ಭಾಗದಲ್ಲಿ ಉಳಿದಿರುವುದಾದರೂ ಇದ್ರೆ ಅದಕ್ಕೆ 12ನೇ ಶತಮಾನದ ಶರಣರು ಎಷ್ಟು ಕಾರಣವೋ ಅಷ್ಟೇ ಕಾರಣ 19-20ನೇ ಶತಮಾನದ ಭಾರತೀಯ ಈ ಒಂದು ಮಠವೂ ಕಾರಣ ಅನ್ನೋದನ್ನು ನಾವು ಅಲ್ಲಗಳೆಯಲಿಕ್ಕಾಗುವುದಿಲ್ಲ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿರುವ ಸುದೀರ್ಘವಾಗಿ ಇದೇ ಮಹಾವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ನ್ಯಾಯ ಆರೋಗ್ಯ ಶಾಸ್ತ್ರದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಸುನೀಲ್ ಸರ್ ಅವರೇ, ಮತ್ತೆ ಈ ಆಯೋಜನಾ ಸಮಿತಿಯ ಸದಸ್ಯರು ಹಾಗೂ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಪಲ್ಲವಿ ಕೇಸರಿ ಮೇಡಮ್ ಅವರೇ, ಅದೇ ರೀತಿಯಾಗಿ ಬಹುಶಃ ಫಸ್ಟ್ ಇಯರ್ ಎನಾಟಮಿ ಫಿಸಿಯಾಲಜಿ ಟೀಚರಿಂಗ್ ರೇಂಜ್ ಇರುತ್ತೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗೋ ಕಾರ್ಯಕ್ರಮ ಅಂದ್ರೆ ಅಂಗಶಾಸ್ತ್ರ ಹಾಗೂ ಶರೀರ ಕ್ರಿಯಾಶಾಸ್ತ್ರದೊಳಗೆ ಬಹಳಷ್ಟು ಚಪ್ಪಾಳೆಗಳು ಬರ್ತಾ ಇರ್ತವೆ. ಡಾಕ್ಟರ್ ವರ್ಷಾಲ ಹೇಳಕ್ಕಾದ್ರೆ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಬಹಳ ದಿನದಿಂದ ನನಗೆ ಕನ್ನಡ ಸಂಘವನ್ನು ಆರಂಭಿಸಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ಸ್ನೇಹಿತ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ಸ್ನೇಹಿತರು ಹೌದು, ನನಗೆ ಮಾರ್ಗದರ್ಶಕರು ಹೌದು, ಜೊತೆಗೆ ನನ್ನ ವಿದ್ಯಾರ್ಥಿಯೂ ಹೌದು. ಯಾಕಂತ ಕೇಳಿದ್ರೆ ನಾನು ಜನಪದ ಹೈನುಗಾರಿಕೆ ಅಂತ ಹೇಳಿ ಒಂದು ಕೋರ್ಸ್ ಓದಿದ್ದೆ, ಅಲ್ಲಿ ನನ್ನ ಟೀಚರು ಅವ್ರ ಸ್ಟೂಡೆಂಟ್ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸರ್ ಅವರೇ. ಅದೇ ರೀತಿಯಾಗಿ ಒಂದು 2-3 ಕಾರ್ಯಕ್ರಮದಿಂದ ಬಹಳ ಮಧುರವಾದ ಸಂಗೀತವನ್ನ, ನಾನು ಸಾಮಾನ್ಯವಾಗಿ ಸಂಗೀತ ಅಂದ್ಕೊಳ್ಳೇನೆ ನನ್ನೊಂದು ಕಲ್ಪನೆ ಏನಂತ ಕೇಳಿದ್ರೆ ಇದು ದಕ್ಷಿಣ ಕರ್ನಾಟಕದ ಸ್ವತ್ತು, ಉತ್ತರ ಕರ್ನಾಟಕದಲ್ಲೆಲ್ಲ ಮಿಕ್ಸ್ಚರ್. ಅದು ಬೀದರ್ ಅಂತಂದ್ರೆ ಇಟ್ಸ್ ಅ ಮಿಕ್ಸ್ ಆಫ್ ಆಲ್, ಉರ್ದು, ಹಿಂದಿ, ತೆಲುಗು, ಕನ್ನಡ. ಆದ್ರೆ ಅದನ್ನ ಬಹಳ ಅದ್ಭುತವಾಗಿ